ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಯಾರಿಗೆ ಅವಕಾಶ ಸಿಗ್ಬೋದು? ಬಿಜೆಪಿಯಿಂದ ಯಾರಿಗೆ ಅವಕಾಶ, ಕಾಂಗ್ರೆಸ್ನಿಂದ ಯಾರಿಗೆ, ಜೆಡಿಎಸ್ ಏನಾದರೂ ಬಿಜೆಪಿಗೆ ಸಪೋರ್ಟ್ ಮಾಡುತ್ತಾ ಅಥವಾ ಇಂಡಿಪೆಂಡೆಂಟ್ ಆಗಿ ಅವರೇ ತಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕುವಂತ ಪ್ರಯತ್ನ ಮಾಡ್ತಾರ? ಹಾಗೆ ಯಾರಿಗೆ ಶಾಸಕರಾಗುವಂತ ಅವಕಾಶ ಹೆಚ್ಚಿಗೆ ಇದೆ? ಇತಿಹಾಸ ಏನ್ ಹೇಳುತ್ತೆ ನೋಡಿ. ಜನಾರ್ದನ್ ರೆಡ್ಡಿ 7 ವರ್ಷ ಜೈಲು ಶಿಕ್ಷೆಯನ್ನ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಚಂಚನಗೌಡ ಜೈಲಿನಲ್ಲಿದ್ದಾರೆ. ಅವರು ಸ್ಟೇಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಆದ್ರೆ ಏನಾಗುತ್ತೆ ಗೊತ್ತಿಲ್ಲ. ನಾಡ್ದು 16ನೇ ತಾರೀಕು ತೆಲಂಗಾಣ ಹೈಕೋರ್ಟ್ ಅಲ್ಲಿ ಸಬ್ಜೆಕ್ಟ್ ಬರುವಂತದ್ದಿದೆ. ಆದ್ರೆ ಆಸ್ ಆಫ್ ನೌ ಗಂಗಾವತಿ ಕ್ಷೇತ್ರ ತೆರವಾಗಿದೆ ಅಂತ ಹೇಳಿ ವಿಧಾನಸಭೆ ಈಗಾಗಲೇ ಪ್ರಕಟಣೆಯನ್ನ ಹೊರಡಿಸಿ ಆಗಿದೆ. ಈಗ ಆಸ್ ಆಫ್ ನೌ 7 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಜನಾರ್ದನ್ ರೆಡ್ಡಿ ಚಂಚಲಗೂಡ ಜೈಲಿದ್ದಾರೆ. ಅವರಿಗೆ ಅನರ್ಹ ಶಾಸಕ. ಹೀಗಾಗಿ ಗಂಗಾವತಿಗೆ ಉಪಚುನಾವಣೆ ಆಗ್ಬೇಕಾಗಿದೆ. ಮುಂದಿನ 6 ತಿಂಗಳೊಳಗೆ ಆಗ್ಬೇಕಾಗಿದೆ. ಬಹುತೇಕ ಅಕ್ಟೋಬರ್ ನವೆಂಬರ್ಲಿ ಬಿಹಾರ್ ಎಲೆಕ್ಷನ್ ಇದೆ, ಅಸೆಂಬ್ಲಿ ಎಲೆಕ್ಷನ್. ಆ ಟೈಮಲ್ಲಿ ಇದನ್ನು ಕೂಡ ಅನೌನ್ಸ್ ಮಾಡಬಹುದು ಅಂತ ಇದೆ. ಹಾಗಾದ್ರೆ ಯಾರಾಗ್ತಾರೆ ಗಂಗಾವತಿಯ ನೂತನ ಶಾಸಕರು? ಯಾರಿಗೆ ಅವಕಾಶ? ಏನ್ ಹೇಳುತ್ತೆ ಕ್ಷೇತ್ರದ ಚಿತ್ರಣ? ಇತಿಹಾಸ ಏನ್ ಹೇಳುತ್ತೆ? ಏನಾಗುತ್ತೆ ಈಗ 2025ರಲ್ಲಿ ನಡೆಯುವಂತಹ ಉಪಚುನಾವಣೆಯಲ್ಲಿ ಏನಾಗುತ್ತೆ? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬೇಸಿಕಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ. ಬಿಜೆಪಿಯಿಂದ ನೋಡಿ ಆಕ್ಟಿವ್ ಆಗಿದ್ದಾರೆ ಪರಣ್ಣ ಮುನವಳ್ಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರು. ಅಲ್ಲಿ ಹೆಂಗಿದೆ ಅಂದ್ರೆ ಇತಿಹಾಸ ನಿಮಗೆ ಹೇಳ್ತೀನಿ. 2004ರಿಂದ ಈಚೆ, 2004ರಲ್ಲಿ ಇಕ್ಬಾಲ್ ಅನ್ಸಾರಿ ಗೆದ್ರು, 2008ರಲ್ಲಿ ಪರಣ್ಣ ಮುನವಳ್ಳಿ ಗೆದ್ರು, ಮತ್ತೆ 2013ರಲ್ಲಿ ಇಕ್ಬಾಲ್ ಅನ್ಸಾರಿ ಮತ್ತೊಂದ್ಸತಿ ಗೆದ್ರು, 2018ರಲ್ಲಿ ಪರಣ್ಣ ಮುನವಳ್ಳಿ ಗೆದ್ರು. ಆದ್ರೆ 2023ರಲ್ಲಿ ಏನಾಯ್ತು? ಇಕ್ಬಾಲ್ ಅನ್ಸಾರಿನೂ ಸೋತ್ರು, ಪರಣ್ಣ ಮುನವಳ್ಳಿನೂ ಸೋತ್ರು. ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ರು ಅನ್ನುವ ಕಾರಣಕ್ಕಾಗಿ. ಅವರು ಬೇರೆದೇ ರೀತಿ ಪಾಲಿಟಿಕ್ಸ್ ಮಾಡಿದ್ರು, ಬಿಡಿ, ಅದು ಸಪರೇಟ್ ಇಶ್ಯೂ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಜೈಲಲ್ಲಿದ್ದಾರೆ. ಹೀಗಾಗಿ ಉಪಚುನಾವಣೆ ಎದುರಾಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಯಾರಿಗೆ ಅವಕಾಶ ನೋಡಿ? ಬಿಜೆಪಿಯಿಂದ ಒಂದ್ ಸೆಕೆಂಡ್ ಪರಣ್ಣ ಮುನವಳ್ಳಿ ಅವರಿಗೆ ಟಿಕೆಟ್ ಸಿಗ್ಬೋದು. ಯಾಕಂದ್ರೆ ಅವರು ಯಡಿಯೂರಪ್ಪ, ವಿಜಯೇಂದ್ರ ಅವರ ಕಟ್ಟರ್ ಫಾಲೋವರ್. ಕೇವಲ ಯಡಿಯೂರಪ್ಪನವ್ರ ಫಾಲೋವರ್ ಅಲ್ಲ, ವಿಜಯೇಂದ್ರ ಅವರ ನಾಯಕತ್ವವನ್ನು ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಸಿಗ್ಬೋದು. ಯಾಕಂದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಅವ್ರನ್ನ ಮುಂದಿಟ್ಕೊಂಡೇ ಹೋಗ್ತಿರೋದ್ರಿಂದ ಹೈಕಮಾಂಡ್ ಅವ್ರು ಹೇಳಿದವರಿಗೆ ಟಿಕೆಟ್ ಕೊಡುತ್ತೆ. ಅವ್ರು ಹೇಳಿದ್ದೆ ಅವರಿಗೆ ಟಿಕೆಟ್ ಕೊಡೋದಾದ್ರೆ ಅದು ಪರಣ್ಣ ಮುನವಳ್ಳಿಗೆ ಸಿಗುತ್ತೆ. ಪರಣ್ಣ ಮುನವಳ್ಳಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮತ್ತೆ ನಾ ಹೇಳಿದ್ನಲ್ಲ, ಸತತವಾಗಿ ಸೋಲು ಗೆಲುವು ಎಲ್ಲ ನೋಡ್ತಾ ಬಂದಿದ್ದಾರೆ ಅವರು. ಈ ಬಾರಿ ಅವರಿಗೆ ಟಿಕೆಟ್ ಸಿಗ್ಬೋದು ಅನ್ನುವಂಥದ್ದು ಇದೆ. ಕಾಂಗ್ರೆಸ್ನಿಂದ ಹಾಗಾದ್ರೆ ಯಾರಿಗೆ ಟಿಕೆಟ್ ನೋಡಿ? ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ಸಿಗೆ ಬಂದ ನಂತರ 2 ಬಾರಿಯೂ ಸೋತಿದ್ದಾರೆ. ಸತತ 2 ಬಾರಿ ಸೋಲನ್ನ ಕಂಡಿದ್ದಾರೆ. 2018ರಲ್ಲೂ ಸೋತ್ರು, 2023ರಲ್ಲೂ ಕೂಡ ಸೋತ್ರು. ಅಂತರ ಕಡಿಮೆ ಇರ್ಬೋದು, ಆದ್ರೆ ಸೋಲನ್ನ ಕಾಣ್ತಾ ಬಂದಿದ್ದಾರೆ. ಈ ಬಾರಿ ಅವರೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಅವರೇ ಇರೋದು. 8200 ಚಿಲ್ಲರೆ ಮತಗಳ ಅಂತರದಿಂದ ಅವರು ಸೋತ್ರು. ಜನಾರ್ದನ್ ರೆಡ್ಡಿ ತಗೊಂಡಿದ್ದು 66,213 ಮತ. ಇಕ್ಬಾಲ್ ಅನ್ಸಾರಿ 57,947 ಓಟನ್ನ ತೆಗೆದುಕೊಂಡ್ರು. ಅಲ್ಲಿಗೆ 8,266 ಮತಗಳ ಅಂತರದಿಂದ ಜನಾರ್ದನ್ ರೆಡ್ಡಿ ಗೆದ್ರು. ಈ ಕಡೆ ಬಿಜೆಪಿಯಿಂದ ಒಂದ್ ಸೆಕೆಂಡ್ ಪರಣ್ಣ ಮುನವಳ್ಳಿನ ಕ್ಯಾಂಡಿಡೇಟ್ ಆಗಿದ್ದು. ಅವರು 29,167 ಮತ ಮಾತ್ರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಯಾಕಂದ್ರೆ ಮೇಜರ್ ಶೇರ್ನ ಒಂದ್ ಕಡೆ ಜನಾರ್ದನ್ ರೆಡ್ಡಿ ತೆಗೆದುಕೊಂಡಿದ್ದು. ಅಂದ್ರೆ ಅವರು ಬಿಜೆಪಿಯ ಮತವನ್ನು ಸೆಳೆದ್ರು, ಕಾಂಗ್ರೆಸ್ನ ಮತವನ್ನು ಸೆಳೆದ್ರು. ಕುರುಬ್ರು ಕೂಡ ಬಹುತೇಕರು ಜನಾರ್ದನ್ ರೆಡ್ಡಿ ವೋಟ್ ಮಾಡಿದ್ರು ಅನ್ನುವಂಥ ಮಾಹಿತಿ ಇತ್ತು. ಆ ದೃಷ್ಟಿಯಿಂದ ಸಹಜವಾಗಿ ಜನಾರ್ದನ್ ರೆಡ್ಡಿ ಅವರ ಗೆಲುವಿಗೆ ಸಹಕಾರ ಆಯಿತು. ಮತ್ತೆ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಅವ್ರು ಸೆಳೆದ್ರು. ಎಲ್ಲೋ ಮಸೀದಿಗೆ ಹೋದ್ರು, ಅಲ್ಲೆಲ್ಲೋ ದರ್ಗಾಕ್ಕೆ ಒಂದು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ಈ ರೀತಿಯ ಪಾಲಿಟಿಕ್ಸ್ ಇದೆಯಲ್ಲ, ಅದು ಅವ್ರನ್ನ ಗೆಲುವಿನ ದಡ ಸೇರೋ ಹಾಗೆ ಮಾಡ್ತು. JDS-ಗೆ ನಲ್ಲಿ ಅಷ್ಟು ದೊಡ್ಡ ಸ್ಟೇಕ್ ಇಲ್ಲ. ಇಕ್ಬಾಲ್ ಅನ್ಸಾರಿ ಕ್ಯಾಂಡಿಡೇಟ್ ಆದಾಗ ಗೆಲ್ತಾ ಇದ್ರು ಬಿಕಾಸ್ ಆಫ್ ಇಕ್ಬಾಲ್ ಅನ್ಸಾರಿ. ಅಲ್ಲಿ JDS-ನ ಸ್ಟ್ರೆಂತ್ ಅಂತಲೇ ಅಲ್ಲ. JDS-ದಿಂದ CH ರಾಮುಲು ಅಂತ ಅಭ್ಯರ್ಥಿ ಆಗಿದ್ರು. ಕೇವಲ 1212 ಮತಗಳನ್ನ ಮಾತ್ರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಅನ್ನುವಂಥದ್ದು. ಆದ್ರೆ JDS ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಒಂದ್ ಸ್ವಲ್ಪ ಓಟನ್ನ ತೆಗೆದುಕೊಂಡಿದೆ. 2018ರಲ್ಲಿ ನೋಡಿದ್ರೆ ಕರಿಯಣ್ಣ ಸಂಗಟ್ಟಿ ಅಂತ ಹೇಳಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ರು. ಒಂದು 14-15 ಸಾವಿರ ತನಕ ಓಟ್ ತಗೊಂಡಿದ್ರು ಅವರು. ಸೊ JDS ಕ್ಯಾಂಡಿಡೇಟ್, ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಕೊಟ್ಟರೆ ಅಲ್ಲಿ ಮತವನ್ನ ಒಂದು ತಕ್ಕ ಮಟ್ಟಿಗೆ ಗೆದ್ದೇ ಬಿಡ್ತಾರೆ ಅಂತಲ್ಲ. ಇಕ್ಬಾಲ್ ಅನ್ಸಾರಿ ಅಂತಹ ಕ್ಯಾಂಡಿಡೇಟ್ ಇದ್ದಾಗ ಗೆದ್ದಿದ್ದಾರೆ. ಅದನ್ನ ಹೊರತುಪಡಿಸಿ ಅವ್ರಿಗೆ ಗೆಲ್ಲಿಕ್ಕಾಗಿಲ್ಲ. ನೋಡಿ, 85ರಲ್ಲಿ ಜನತಾ ಪಾರ್ಟಿಯಿಂದ ಗೆದ್ದಿದ್ರು. 85ರವರೆಗೂ ಸತತವಾಗಿ ಕಾಂಗ್ರೆಸ್ ಗೆದ್ಕೊಂಡು ಬಂದಿತ್ತು. ನಿಮಗೆ ಕಂಪ್ಲೀಟ್ ಕ್ಷೇತ್ರದ ಚಿತ್ರಣವನ್ನು ಕೊಡೋದಾದ್ರೆ 85ರವರೆಗೂ ಕಾಂಗ್ರೆಸ್ನ ಗೆಲುವಿನ ನಾಗಾಲೋಟ. 85ರಲ್ಲಿ ಫಸ್ಟ್ ಟೈಮ್ ಜನತಾ ಪಾರ್ಟಿ ಅದನ್ನ ಬ್ರೇಕ್ ಮಾಡುತ್ತೆ. ಜನತಾ ಪಾರ್ಟಿ ಗೆಲ್ಲುತ್ತೆ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ. 83ರಲ್ಲೂ ಗೆದ್ದಿರಲ್ಲ, 85ರಲ್ಲಿ ಗೆಲ್ತಾರೆ ರಾಮಕೃಷ್ಣ ಹೆಗಡೆ ಅವರು CM ಆದ್ಮೇಲೆ. 89ರಲ್ಲಿ, 94ರಲ್ಲಿ, 99ರಲ್ಲಿ
3 ಬಾರಿ ಸತತವಾಗಿ ನಾ ಹೇಳ್ತೀನಿ ಶ್ರೀರಂಗ ದೇವರಾಯಲು ಅಂತ ಹೇಳಿ ಕಾಂಗ್ರೆಸ್ನಿಂದ ಗೆಲ್ತಾರೆ. 3 ಬಾರಿ ಹ್ಯಾಟ್ರಿಕ್. ಆದ್ರೆ 4ನೇ ಬಾರಿ ಇಕ್ಬಾಲ್ ಅನ್ಸಾರಿ ಎಂಟ್ರಿ ಕೊಡ್ತಾರೆ 2004ರಲ್ಲಿ. ನೋಡಿ ಇದು ಇಂಟ್ರೆಸ್ಟಿಂಗ್. ಆಗ ಇಕ್ಬಾಲ್ ಅನ್ಸಾರಿ ಫಾರ್ ದಿ ಫಸ್ಟ್ ಟೈಮ್ ಗೆಲ್ತಾರೆ. ಆ ಇಕ್ಬಾಲ್ ಅನ್ಸಾರಿ ಅವರನ್ನ ಸೋಲಿಸೋದು ಪರಂಡಮುನವಳ್ಳಿ 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಹಾಗಾದ ನಂತರ ಕೊಪ್ಪಳ ಕ್ಷೇತ್ರದ ಬಹುತೇಕ ಒಂದು 50% ಕ್ಷೇತ್ರಗಳು ಗಂಗಾವತಿಗೆ ಸೇರ್ಕೊಳ್ಳುತ್ತೆ. ಸೊ ಪರಂಡಮುನವಳ್ಳಿ ಅಲ್ಲಿ ಕರಡಿ ಸಂಗಣ್ಣ ಬಿಜೆಪಿ ಇರ್ತಾರೆ, ಅವರ ಮೂಲ ಕ್ಷೇತ್ರ ಕೊಪ್ಪಳ. ಆ ಕ್ಷೇತ್ರದ 50% ಗ್ರಾಮಗಳು ಗಂಗಾವತಿ ಸೇರ್ಕೊಂಡಿದ್ರಿಂದ ಅವರು ಸಪೋರ್ಟ್ ಮಾಡಿದ್ರಿಂದ ಸಹಜವಾಗಿ ಅಲ್ಲಿ ಪರಂಡಮುನವಳ್ಳಿ ಗೆಲುವಿಗೆ ಸಾಧ್ಯ ಆಯ್ತು ಅನ್ನೋದು 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ನಂತರ ಮೊದಲ ಚುನಾವಣೆಯಲ್ಲಿ. ಬಟ್ 2013ರಲ್ಲಿ ಒನ್ಸ್ ಅಗೈನ್ ಇಕ್ಬಾಲ್ ಅನ್ಸಾರಿ ಗೆಲ್ತಾರೆ JDS ನಿಂದ. ಅವ್ರು 60,303 ಮತ ತೆಗೆದುಕೊಳ್ತಾರೆ. ಪರಂಡಮುನವಳ್ಳಿ ಹೀನಾಯವಾಗಿ ಸೋಲ್ತಾರೆ. ಅವ್ರು ಕೇವಲ 30,000 ಮತಗಳನ್ನ ಮಾತ್ರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ JDS ನಿಂದ ಅನ್ಸಾರಿ ಗೆದ್ದಿದ್ದು ಬರೀ ಮತಗಳ ಅಂತರವೇ 29,789. ಅಂದ್ರೆ JDS ಇಕ್ಬಾಲ್ ಅನ್ಸಾರಿ ಅಂತಹ ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾಗ ಗೆದ್ದಿದೆ. ನೋಡಿ ಇಕ್ಬಾಲ್ ಅನ್ಸಾರಿ ಅಲ್ಲಿ ಕ್ಯಾಂಡಿಡೇಟ್, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು JDS ನಿಂದ ನಿಂತರು ಕ್ಯಾಂಡಿಡೇಟ್, ಅವ್ರು ಕಾಂಗ್ರೆಸ್ ನಿಂದ ನಿಂತರು ಕ್ಯಾಂಡಿಡೇಟ್. ಆದ್ರೆ ಕಾಂಗ್ರೆಸ್ಗೆ ಬಂದ ನಂತರ ಅವ್ರಿಗೆ ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸ್ಥಳೀಯ ನಾಯಕರಿಂದ ಅವರಿಗೆ ಅಷ್ಟರ ಮಟ್ಟಿಗೆ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅವರಿಗೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಸ್ಥಳೀಯ ಯಾರ್ಯಾರು ಕಾಂಗ್ರೆಸ್ನ ನಾಯಕರಿದ್ದಾರೆ. ನೋಡಿ ಮತ್ತೆ ಅಲ್ಲಿ ಹಿಟ್ನಾಳ್ ಫ್ಯಾಮಿಲಿ ಇದೆಯಲ್ಲ, ಅವ್ರದೇ ಆದ ಪ್ರಭಾವ ಇದೆ. ಈಗ ರಾಘವೇಂದ್ರ ಹಿಟ್ನಾಳ್ ಅಲ್ಲಿ ಕೊಪ್ಪಳದಲ್ಲಿ ಶಾಸಕರಿದ್ದಾರೆ. ಅವರ ಸಹೋದರ ರಾಜಶೇಖರ ಹಿಟ್ನಾಳ್ ಅವರು MP ಇದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ್ದು. ಮತ್ತು ಅವ್ರ ತಂದೆ ಬಸವರಾಜ್ ಹಿಟ್ನಾಳ್ ಅವರು ಇನ್ಫ್ಯಾಕ್ಟ್ ಈಗ ಆಸ್ಪಿರೆಂಟ್ ಅನ್ನೋ ಮಾತಿದೆ ಗಂಗಾವತಿ ಕ್ಷೇತ್ರಕ್ಕೆ. ಬಸವರಾಜ್ ಹಿಟ್ನಾಳ್ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಅನ್ನುವಂಥ ಮಾತಿದೆ. ಅವರು ಕೂಡ ಹಿಂದೆ MLAಗೆಲ್ಲ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಕೊಪ್ಪಳದಿಂದ. ಆ ದೃಷ್ಟಿಯಿಂದ ನೋಡೋದಾದ್ರೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ, MLA MP ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಈಗ ಅವರು ಗಂಗಾವತಿಯಿಂದ ಆಸ್ಪಿರೆಂಟ್ ಅನ್ನುವಂಥ ಮಾತಿದೆ. ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಇದ್ದಾರೆ, ಇಟ್ಕೊಂಡು ಏನ್ ಗೇಮ್ ಮಾಡಿದ್ರು ಮಾಡುವುದು. ಯಾಕಂದ್ರೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಸತತ 2 ಬಾರಿ ಅವಕಾಶ ಕೊಟ್ಟಾಯ್ತು ಅನ್ನುವಂಥ ಚರ್ಚೆ ಕೂಡ ಇದೆ. ಆದ್ರೆ ಇಕ್ಬಾಲ್ ಅನ್ಸಾರಿ ಅವ್ರದೇ ಆದ ವೋಟ್ ಶೇರ್ನಲ್ಲಿ ಹೊಂದಿದ್ದಾರೆ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್. ಅವ್ರಿಗೆ ಅವ್ರದೇ ಆದ ಸಾಮರ್ಥ್ಯ ಇದೆ. ಅದೇ ರೀತಿ ಪರಂಡಮುನವಳ್ಳಿಗೆ ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ, ಒಂದು 30,000 ಇಟ್ಕೊಂಡಿದ್ದಾರೆ ಅವರು. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಾರಿ ಫೈಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ, ಅದು ಬಹಳ ಮುಖ್ಯವಾಗಿ ಅದನ್ನ ಆಧರಿಸಿ. ಬಿಜೆಪಿಯಿಂದ ಪರಂಡಮುನವಳ್ಳಿ, ಆದ್ರೆ ಕಾಂಗ್ರೆಸ್ನಿಂದ ಕರಡಿ ಸಂಗಣ್ಣ ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್. ಯಾಕಂದ್ರೆ ಅವರಿಗೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ MLC ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರು. MLA ಎಲೆಕ್ಷನ್ಲಿ, ಅಸೆಂಬ್ಲಿ ಎಲೆಕ್ಷನ್ಲಿ ಅವರ ಸೊಸೆಗೆ ಟಿಕೆಟ್ ಕೊಟ್ಟರು, ಸೋತ್ರು. MP ಎಲೆಕ್ಷನ್ ಮತ್ತೆ ಟಿಕೆಟ್ ಕೇಳಿದ್ರು, ಕೊಡ್ಲಿಲ್ಲ. ಸೊ ಅವ್ರು ಕಾಂಗ್ರೆಸ್ಸಿಗೆ ಹೋದ್ರು. ಸೊ ಅವ್ರೀಗ ಒನ್ ಆಫ್ ದಿ ಆಸ್ಪಿರೆಂಟ್ ಅನ್ನುವಂಥ ಮಾತಿದೆ ಕಾಂಗ್ರೆಸ್ನಿಂದ ಟಿಕೆಟ್ಗೆ. ಆದರೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ? ಅವ್ರನ್ನ MLC ಮಾಡ್ತೀವಿ ಅಂತ ಕರ್ಕೊಂಡು ಬಂದಿದ್ದು. ಸೊ ಅವ್ರು ಲಾಬಿ ಅಂತೂ ಮಾಡ್ತಾ ಇದ್ದಾರೆ, ನೋಡ್ಬೇಕೇನಾಗುತ್ತೆ ಅಂತ. ಒಂದ್ ಕಡೆ ಇಕ್ಬಾಲ್ ಅನ್ಸಾರಿ, ಮತ್ತೊಂದ್ ಕಡೆ ಬಸವರಾಜ ಹಿಟ್ನಾಳ್, ಇನ್ನೊಂದ್ ಕಡೆ ಕರಡಿ ಸಂಗಣ್ಣ. ಈ ರೀತಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ತೀವ್ರವಾದ ಫೈಟ್ ಇದೆ. ಮತ್ತೆ ನೋಡಿ ಅಲ್ಲಿ ಯಾಕೆ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ 2 ಬಾರಿ ಸೋತರು ಅಂದ್ರೆ ಅವ್ರಿಗೆ ಒಬ್ಬಿಬ್ರಲ್ಲ ಒಳ್ಳೆ ಅರ್ಥ ಕೊಟ್ಟವರು. ನೋಡಿ HR ಶ್ರೀನಾಥ್, HG ರಾಮುಲು ಅವರ ಪುತ್ರ, ಅವರು ಕೂಡ ಅನ್ಸಾರಿ ಅವರಿಗೆ ವಿರುದ್ಧ ಇದ್ದಾರೆ. ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಕೂಡ ಮಾಜಿ ಸಚಿವರು, ಅವರು ಕೂಡ ಅನ್ಸಾರಿ ಅವರಿಗೆ ಎಗೇನಿಸ್ಟ್ ಇದ್ದಾರೆ. ಅಂದ್ರೆ ಹಾಗೆ ಹೇಳಿದೆ, ಹಿಟ್ನಾಳ್ ಫ್ಯಾಮಿಲಿ ಅವರು ತಮ್ಮದೇ ಆದ ಹೋಲ್ಡ್ ಇಟ್ಕೊಂಡಿದ್ದಾರೆ, ಅವರು ಒಳ ಹೊಡೆತ ಕೊಡ್ತಾರೆ. ಇವೆಲ್ಲವೂ ಕೂಡ ಅನ್ಸಾರಿ ಅವರ ಸೋಲಿಗೆ ಕಾರಣ. ಮತ್ತು ಅನ್ಸಾರಿ ಕಳೆದ 2-2.5 ವರ್ಷದಿಂದ ಜನರ ಮಧ್ಯೆ ಇಲ್ಲ. ಅವರು ಎಲೆಕ್ಷನ್ ಸೋತಾಗಿರಿಂದ ಜನರ ಹತ್ರ ಬಂದೇ ಇಲ್ಲ. ಅವರೇನಾದ್ರೂ ಜನರ ಮಧ್ಯೆ ಇದ್ದು ಓಡಾಡ್ತಾ ಇದ್ದು ಆಕ್ಟಿವ್ ಆಗಿದ್ದು, ಸರ್ಕಾರ ಇದೆ ಒಂದಷ್ಟು ಕೆಲಸ ಮಾಡಿಸುವಂಥದ್ದು. ಯಾಕಂದ್ರೆ ಹಿಂದೆ ಅವರು ಸಚಿವರಾಗಿದ್ದಾಗ ಕೆಲಸಗಳನ್ನ ಮಾಡಿ ತೋರಿಸಿದ್ರು. ಆದ್ರೆ ಈಗ ಸರ್ಕಾರ ಇದೆ, ಉಪಯೋಗಿಸ್ಕೊಂಡು ಕೆಲಸ ಮಾಡಿಸ್ಬೇಕು ಅಂದ್ರೆ ಅವರಿಗೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅನ್ಸಾರಿ ಅವರು ಆಕ್ಟಿವ್ ಆಗಿಲ್ಲ ಅನ್ನೋದೊಂದು ಅವರಿಗೆ ಮೈನಸ್ ಪಾಯಿಂಟ್ ಆಗಿದೆ. ಅದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅನ್ನುವಂಥದ್ದು. ಮತ್ತೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿರುವಂಥ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಕೇವಲ ಹಿಟ್ನಾಳ್ ಅಷ್ಟೇ ಅಲ್ಲ, ರಾಯರೆಡ್ಡಿ ಅವರು. ಈ ರೀತಿ ಇದೆ ಅಲ್ಲಿ. ಮತ್ತೆ ಅಲ್ಲಿ ಲಿಂಗಾಯತ್ ಪಾಲಿಟಿಕ್ಸ್ ಕೂಡ ವರ್ಕ್ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಅವ್ರ ಹೆಸರನ್ನ ತೆಗೆದುಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಪರಂಡಮುನವಳ್ಳಿ ಅವ್ರು ಲಿಂಗಾಯತ ಸಮುದಾಯ, ಬಣಜಿಗ ಕಮ್ಯುನಿಟಿ ಅವ್ರದ್ದು ಸಬ್ ಕಮ್ಯುನಿಟಿ ಅಂತ ನೋಡೋದಾದ್ರೆ. ಹಾಗೆ ಇಕ್ಬಾಲ್ ಅನ್ಸಾರಿ ನಿಮ್ಗೆ ಗೊತ್ತು, ಅಲ್ಪಸಂಖ್ಯಾತ. ಸೊ ಈಗ ಕರಡಿ ಸಂಗಣ್ಣ ಪಂಚಮಸಾಲಿ. ನೋಡ್ತಾ ಹೋಗೋದಾದ್ರೆ ಯಾವ ರೀತಿ ಇದೆ ನೋಡಿ ಕಾಂಪಿಟೇಷನ್. ಬಸವರಾಜ್ ಹಿಟ್ನಾಳ್ ಕುರುಬ ಸಮುದಾಯ. ಸೊ ಈ ರೀತಿ ಇದೆ. ಸೊ ಹೀಗಾಗಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಕಾಂಗ್ರೆಸ್ನಿಂದ ಅನ್ನೋದ್ರ ಮೇಲೆ ಚುನಾವಣೆಯ ಹಣೆ ಬರಹ ನಿರ್ಧಾರ ಆಗುತ್ತೆ. ಅಲ್ಲಿ
ಸರ್ವೆ ಮಾಡಿಸ್ತಾರೆ, ಸರ್ವೆ ಮೇಲೆ ಹೋಗುತ್ತೆ, ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೈಕಮಾಂಡ್ ಕರ್ನಾಟಕವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ, ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೀಗಾಗಿ ಈ ಕ್ಷೇತ್ರದ ಚುನಾವಣೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಆಧರಿಸಿ ಅಲ್ಲಿನ ಸೋಲು ಗೆಲುವನ್ನು ನಿರ್ಧಾರ ಮಾಡುವುದು. ಯಾಕಂದ್ರೆ ನೋಡಿ, 2023 ಲೆಕ್ಕ ಹೇಳ್ತೀನಿ ನಿಮಗೆ. ಜನಾರ್ದನ್ ರೆಡ್ಡಿ ಈಗ ಬಿಜೆಪಿಗೆ ಬಂದ್ರು. ಅವರು ಬಿಜೆಪಿಗೆ ಬಂದ ನಂತರ ನಾನು ಹೇಳ್ತೀನಲ್ಲಿ ವೋಟ್ ಸ್ಟೇಕ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಜನಾರ್ದನ್ ರೆಡ್ಡಿ ಅವರೇ ವೈಯಕ್ತಿಕವಾಗಿ 66,213 ಮತಗಳು ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ. ಸೊ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಪರಣ್ಣ ಮುನವಳ್ಳಿ 29,167, ಅವ್ರಿಗೆ 29-30,000 ವೋಟ್ ಅವ್ರಿಗೆ ಇದೆ ಯಾವಾಗಲೂ ಕೂಡ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದಾಗ. ಸೊ ನೀವು ಎರಡು ಸೇರಿಸಿದ್ರೆ ಎಲ್ಲಿಗೆ ಹೋಯ್ತು ಲೆಕ್ಕ? 95,000 ಚಿಲ್ಲರೆ ಆಗುತ್ತೆ, 96,000 ತನಕನೂ ಹೋಗುತ್ತೆ ಅಂತ ಅನ್ಕೊಳ್ಳಿ. ಸೊ ಅಷ್ಟು ಓಟು. ಈ ಕಡೆ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಇಂದ ತೆಗೆದುಕೊಂಡಿದ್ದು 57,947. ಸೊ ಈ ರೀತಿ ಇದೆ. ಆದ್ರೆ ಕಾಂಗ್ರೆಸ್ಗೆ ಒಳ ಹೊಡೆತಗಳು ಸಾಕಷ್ಟು ಬಿದ್ದಿತ್ತು. ಆ ಒಳ ಹೊಡೆತಗಳು ಬೀಳದೆ ಹೋದ್ರೆ ಒಗ್ಗೂಡಿ ಅಲ್ಲಿ ಸ್ಥಳೀಯ ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಯನ್ನ ಹಾಕಿದ್ದೆ ಆದ್ರೆ ಆಗ ಏನಾಗುತ್ತೆ ಅಂತ ನೋಡ್ಬೇಕು. ಬಹಳ ಕ್ಯೂರಿಯಾಸಿಟಿ ಇದೆ. ಇದು ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಸರಳವಾಗಿಲ್ಲ. ಈಗ ಇಕ್ಬಾಲ್ ಅನ್ಸರಿ ಏನ್ ಮಾಡ್ತಾರೆ? ಒಂದ್ ವೇಳೆ ಅವ್ರಿಗೆ ಟಿಕೆಟ್ ತಪ್ಪಿದ್ರೆ ಏನಾದ್ರು JDS ಬರ್ತಾರಾ? ಏನಾಗುತ್ತೆ? ಅಥವಾ ಅವ್ರೇನಾದ್ರು ಬಿಜೆಪಿಗೆ ಬರ್ತಾರಾ? ವಿ ಡೋಂಟ್ ನೋ. ಬಿಜೆಪಿಗೆ ಬರೋ ಸಾಧ್ಯತೆ ಕಡಿಮೆ, ಬಟ್ JDS ಹೋಗ್ಬೋದಾ? JDS ಟಿಕೆಟ್ ಕ್ಲೈಮ್ ಮಾಡುತ್ತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಎಲ್ಲರ ಮುಂದೆ ಇದೆ. ನೋಡಿ, ಕರಡಿ ಸಂಗಣ್ಣ ಅವರಿಗೆ ಬಿಜೆಪಿಯಿಂದ ಸಾಕಷ್ಟು ಅವಕಾಶ ಕೊಟ್ಟಿದ್ರು. 4 ಬಾರಿ ಅವರಿಗೆ MLA ಟಿಕೆಟ್ ಕೊಟ್ಟರು, ಅಂದ್ರೆ ಅವ್ರ ಕುಟುಂಬಕ್ಕೆ. 2 ಬಾರಿ MP ಟಿಕೆಟ್ ಕೊಟ್ಟರು, ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರ ಮಗನಿಗೆ ಕೊಟ್ಟಿದ್ದಾರೆ, ಅವ್ರ ಸೊಸೆ ಕೊಟ್ಟಿದ್ದಾರೆ. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಪ್ರತಿ ಬಾರಿಯೂ ಬ್ಲಾಕ್ ಮೇಲ್ ಮಾಡೋದು, ಟಿಕೆಟ್ ತೆಗೆದುಕೊಳ್ಳುವಂಥದ್ದು. 2018ರಲ್ಲೂ ಅದನ್ನೇ ಮಾಡಿದ್ರು, 2023ರಲ್ಲೂ ಅದನ್ನೇ ಮಾಡಿದ್ರು. ಅದಕ್ಕೆ 2024ರಲ್ಲಿ ಸರಿಯಾಗಿ ಹೊಡೆತ ಕೊಟ್ಟರು. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಈ ಬಾರಿಯ ಅಭ್ಯರ್ಥಿ ಯಾರಾಗ್ತಾರೆ ಕಾಂಗ್ರೆಸ್ನಿಂದ? ಕರಡಿ ಸಂಗಣ್ಣ ಲಾಬಿ ಮಾಡಬಹುದು, ಬಸವರಾಜ್ ಇಟ್ನಾಳ್ ಲಾಬಿ ಮಾಡಬಹುದು, ಇಕ್ಬಾಲ್ ಅನ್ಸಾರಿ ಲಾಬಿ ಮಾಡಬಹುದು. ಆದ್ರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಗೂ ಯಾರು ಗೆಲ್ತಾರೆ ಅದು ಡಿಸೈಡ್ ಆಗೋದೆ. ಅದನ್ನ ಆಧರಿಸಿ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಆಧರಿಸಿ. ಯಾಕಂದ್ರೆ ಬಿಜೆಪಿ ಕೂಡ ಪ್ರಬಲವಾದ ಪೈಪೋಟಿನ ಕೊಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಪರಣ್ಣ ಮುನವಳ್ಳಿ ಪರವಾಗಿ ಸಹಜವಾಗಿ ಒಂದು ಅನುಕಂಪ ಅನ್ನೋದಿರುತ್ತೆ. ಮತ್ತೆ ಈ ಕಡೆ ಅನ್ಸಾರಿ ಪರವಾಗಿಯೂ ಅದು ವರ್ಕ್ ಆಗುತ್ತೆ. ಯಾಕಂದ್ರೆ ಅವರಿಬ್ಬರಿಗೂ ತಮ್ಮದೇ ಆದ ವೋಟ್ ಸ್ಟೇಕ್ ಇದೆ. ಆದ್ರೆ ಅದಕ್ಕೆ ನಾ ಹೇಳಿದ್ದು, ಹೀಗಿರುವಾಗ ಯಾವುದು ಅಲ್ಲಿ ಪ್ರಭಾವ ಬೀರೋದು ಯಾವುದು? ಅಭ್ಯರ್ಥಿ ಯಾರಾಗ್ತಾರೆ ಇರೋದು. ಮತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಏನ್ ಮಾಡ್ತಾರೆ? ಅವ್ರು ಜೈಲಲ್ಲಿದ್ದು ಕೂಡ ಅವರ ಪಕ್ಷ, ಈಗ ಅವ್ರ ಪಕ್ಷ ಇಲ್ಲ. ಅಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈಗ ಇಲ್ವೇ ಇಲ್ಲ. ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕುವಂತ ಪ್ರಶ್ನೆಯೇ ಬರೋದಿಲ್ಲ. ಯಾಕಂದ್ರೆ ಅದೀಗಾಗಲೇ ಬಿಜೆಪಿಯಲ್ಲಿ ಮರ್ಜ್ ಆಗೋಗಿದೆ, ಆ ಪಕ್ಷ ಬಿಜೆಪಿ ಒಳಗೆ ಸೇರೋಗಿದೆ. ಸೊ ಜನಾರ್ದನ್ ರೆಡ್ಡಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸೋದಾದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ? ಜನಾರ್ದನ್ ರೆಡ್ಡಿ ಸ್ವತಃ ಕ್ಯಾಂಡಿಡೇಟ್ ಆಗೋದು ಬೇರೆ, ಅವರು ಬೆಂಬಲವನ್ನು ಕೊಡೋದು ಬೇರೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರು ಬಿಜೆಪಿ ಒಳಗಿದ್ರು ಕೂಡ ಅಲ್ಲಿ ಯಾವ ರೀತಿ ವರ್ಕ್ ಮಾಡಿಸ್ತಾರೆ ಆನ್ ಗ್ರೌಂಡ್, ಇವೆಲ್ಲವನ್ನು ಆಧರಿಸಿ ಗಂಗಾವತಿ ಉಪಚುನಾವಣೆಯ ಫಲಿತಾಂಶ ತೀರ್ಮಾನ ಆಗುತ್ತೆ. ನಿಮ್ಮ ಪ್ರಕಾರ ಈ ಸಿನಾರಿಯೋ ನಾ ಹೇಳಿದ್ನಲ್ಲ, ಪರಣ್ಣ ಮುನವಳ್ಳಿ, ಆ ಕಡೆ ಇಕ್ಬಾಲ್ ಅನ್ಸಾರಿ ಅಥವಾ ಬಸವರಾಜ್ ಇಟ್ನಾಳ್, ಯಾರು ಬೇಕಾದ್ರೂ ಆಗ್ಬೋದು. 3 ಜನರಲ್ಲಿ 3 ಜನರು ಕೂಡ ಲಾಬಿಯನ್ನ ತೀವ್ರವಾಗಿ ಮಾಡ್ತಿದ್ದಾರೆ. ಯಾರಿಗೆ ಬೇಕಾದ್ರೂ ಟಿಕೆಟ್ ಸಿಗ್ಬೋದು, ಇಂಥವ್ರಿಗೆ ಅಂತ ಹೇಳಕ್ಕಾಗಲ್ಲ. ಕರಡಿ ಸಂಗಣ್ಣ ಕೂಡ. ಸೊ ಆ 3ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಆಧರಿಸಿ ಬಹುಶಃ ಗಂಗಾವತಿ ಉಪಚುನಾವಣೆಯ ಹಣೆ ಬರಹ ತೀರ್ಮಾನ ಆಗುತ್ತೆ. ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಸಿಗ್ಬೋದು ಕಾಂಗ್ರೆಸ್ಸಿಂದ? ಯಾರಿಗೆ ಟಿಕೆಟ್ ಸಿಕ್ಕರೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿರುತ್ತೆ ಕಾಂಗ್ರೆಸ್ಗೆ? ಮತ್ತು ಯಾರು ಗೆಲ್ಲಬಹುದು? ಕಾಂಗ್ರೆಸ್ಸಿಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಪರಣ್ಣ ಮುನವಳ್ಳಿ ಗೆಲ್ತಾರೆ ಅಂತೀರಾ, ಅಥವಾ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯನ್ನ ಒಗ್ಗೂಡಿ ಹಾಕಿದ್ದೆ ಆದ್ರೆ ಕಾಂಗ್ರೆಸ್ಗೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ತೀರಾ? ಏನ್ ಹೇಳ್ತೀರಿ? ಈ ಬಾರಿ ಕಾಂಗ್ರೆಸ್ ಯಾವ ಹೆಜ್ಜೆಯನ್ನ ಇಡಬಹುದು ನಿಮ್ಮ ಪ್ರಕಾರ? ಹಾಗೆ ಗಂಗಾವತಿ ಉಪಚುನಾವಣೆಯಲ್ಲಿ ಯಾರು ಗೆದ್ದು ಶಾಸಕರಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.